ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ನೋಡೋವಂಥ ಎಷ್ಟೋ ಜನಕ್ಕೆ ತಮ್ಮದೇ ಆದಂತಹ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಅದರಿಂದ ಅರ್ನ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಆಗಿರೋದಿಲ್ಲ. ಯಾಕೆಂದರೆ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಈ ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ, ಆಗ ನೀವೇನೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀರಾ. ಮೊದಲನೇದಾಗಿ ನಮಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಇಮೇಲ್ ಅಡ್ರೆಸ್ ಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇಮೇಲ್ ಅಡ್ರೆಸ್ ಇರುತ್ತೆ, ಆದರೆ ಕೆಲವೊಬ್ಬರಿಗೆ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಇಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋವರೆಗೂ ಪ್ರತಿಯೊಂದು ವಿಷಯನೂ ತಿಳಿಸ್ಕೊಟ್ಟಿದ್ದೀನಿ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಜಿಮೇಲ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ನೋಡಿ ಅಂತ ಕಾಣಿಸ್ತಾ ಇದೆಯಲ್ಲ, ಅದೇ ಜಿಮೇಲ್ ಅಪ್ಲಿಕೇಶನ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಜಿಮೇಲ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮೇಲ್ಗಡೆ ಅಂತ ಕಾಣಿಸ್ತಾ ಇದೆಯಲ್ಲ ಪ್ರೊಫೈಲು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ನಿಮ್ಮದು ಈಗಿರೋ ಅಂಥ ಜಿಮೇಲ್ ಅಡ್ರೆಸ್ ಆಗಿರುತ್ತೆ. ಮೇಲ್ಗಡೆ ನಿಮ್ಮ ಹಳೆ ಜಿಮೇಲ್ ಅಡ್ರೆಸ್ ಬಂದಿರುತ್ತೆ, ಕೆಳಗಡೆ ಪ್ಲಸ್ ಬಂದುಬಿಟ್ಟು ಆ್ಯಡ್ ಅನದರ್ ಅಕೌಂಟ್ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ಆದಮೇಲೆ ನಿಮಗೆ ಸೈನ್ ಇನ್ ಕೇಳುತ್ತೆ. ನೀವು ಸೈನ್ ಇನ್ ಆಗೋದಕ್ಕೆ ಹೋಗಬೇಡಿ, ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಮೈ ಪರ್ಸ್ನಲ್ ಯೂಸು, ಫಾರ್ ಮೈ ಬಿಸ್ನೆಸ್ ಅಂತ ಬರುತ್ತೆ. ಫಾರ್ ಮೈ ಪರ್ಸ್ನಲ್ ಯೂಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ನೇಮ್ ಕೇಳುತ್ತೆ. ಇಲ್ಲಿ ನೀವು ಯಾವ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ ಚಾನಲ್ ನೇಮ್ನೇ ಕೊಡಿ. ಯಾಕೆ ಅಂತಂದರೆ ಚಾನಲ್ ನೇಮು ಮತ್ತು ಇಮೇಲ್ ಅಡ್ರೆಸ್ ಸೇಮ್ ಇದ್ದರೆ ಈಸಿ ಆಗುತ್ತೆ ಅಂತ ಅಷ್ಟೇ. ನಾವಿಲ್ಲಿ ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಾದಿಷ್ಟ ಲೋಕ ಅಂತ ನೇಮ್ ಕೊಡೋಣ ಅಂತ ಇದ್ದೀನಿ. ಹಾಗಾಗಿ ಫಸ್ಟ್ ನೇಮಲ್ಲಿ ಸ್ವಾದಿಷ್ಟ ಅಂತ ಟೈಪ್ ಮಾಡ್ಕೊತೀನಿ, ಲಾಸ್ಟ್ ನೇಮಲ್ಲಿ ಲೋಕ ಅಂತ ಟೈಪ್ ಮಾಡ್ಕೊಳ್ತೀವಿ. ನಿಮಗೆ ಯಾವ ಚಾನಲ್ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ವ್ಲಾಗ್ಸ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಕನ್ನಡ ವ್ಲಾಗ್, ಅಥವಾ ನಿಮಗೆ ಯಾವುದು ಬೇರೆ ನೇಮ್ ಇಷ್ಟ ಆಗುತ್ತೆ ಆ ರೀತಿಯಾಗಿ ಕೊಟ್ಕೊಂಡು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಫಸ್ಟ್ ನೇಮು ಸ್ವಾದಿಷ್ಟ ಅಂತ ಕೊಟ್ಟಿದ್ದೀನಿ, ಲಾಸ್ಟ್ ನೇಮು ಲೋಕ ಅಂತ ಕೊಡ್ತಾ ಇದ್ದೀನಿ. ಇವೆರಡನ್ನೂ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಕೇಳುತ್ತೆ. ನೀಟಾಗಿ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ನ ಕೊಡಬೇಕಾಗುತ್ತೆ ಇಲ್ಲಿ. ಹಾಗೆ ಜೆಂಡರ್ನು ಕೂಡ ಕೇಳುತ್ತೆ, ಮೇಲ್ ಆರ್ ಫೀಮೇಲ್ ಎರಡರಲ್ಲೊಂದು ಜೆಂಡರ್ನ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ನ ಕೊಟ್ಟು ಜೆಂಡರ್ನ ಕೊಟ್ಟು ಈಗ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಲೋಡ್ ಆಗ್ತಾ ಇದೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ಗೂಗಲ್ಲೇನೆ ಒಂದೆರಡು ಜಿಮೇಲ್ ಅಡ್ರೆಸ್ನ ನಮಗೆ ಸಜೆಸ್ಟ್ ಮಾಡುತ್ತೆ. lokaswadishta@gmail.com ಅನ್ನೋದೊಂದು, ಇನ್ನೊಂದು ಎರಡನ್ನು ಸಜೆಸ್ಟ್ ಮಾಡಿದೆ. ಲಾಸ್ಟ್ ಆಪ್ಷನ್ನು ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆ. ನಿಮಗೆ ಮೇಲ್ಗಡೆ ಎರಡರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಅದನ್ನೇ ನೀವು ಜಿಮೇಲ್ ಅಡ್ರೆಸ್ ಆಗಿ ಇಟ್ಕೊಳ್ಬೋದು. ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅವೆರಡು ಬೇಡ ಅಂತ ಅಂದರೆ. ಈಗ swadishtalok@gmail.com ಅಂತ ಫಸ್ಟು ನಾವು ಕೊಟ್ಬಿಟ್ಟು ನೋಡೋಣ. swadishtalok@gmail.com ಅಂತ. ಆಲ್ಮೋಸ್ಟ್ ಈ ಥರ ಆಲ್ರೆಡಿ ತೊಗೊಂಡಿರ್ತಾರೆ ಯೂಟ್ಯೂಬ್ ಚಾನಲ್ನವ್ರು ಯಾರಾದರೂ, ಹಾಗಾಗಿ ತೊಗೊಳ್ಳೋದಿಲ್ಲ. ನೋಡೋಣ, ಟ್ರೈ ಮಾಡೋಣ. swadishtalok@gmail.com ಅಂತ. ನೋಡಿಲಿ ದಟ್ ಯೂಸರ್ ನೇಮ್ ಇಸ್ ಟೇಕನ್ ಅಂತ ಬರ್ತಾ ಇದೆ. ಈಗ ನಾವು ಬೇರೆ ಏನಾದರೂ ಟ್ರೈ ಮಾಡಬೇಕಾಗುತ್ತೆ. swadishtalok25 ಅಂತ ಟೈಪ್ ಮಾಡಿಬಿಟ್ಟು ನೋಡೋಣ ತೊಗೊಳುತ್ತೇನೋ ಅಂತ. ನಿಮಗೆ ಒಂದೇ ಸರಿ ತೊಗೊಂಡ್ರೆ ಪರವಾಗಿಲ್ಲ, ಅದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮುಂದೆ ಮಾಡ್ಬೋದು. ಇಲ್ಲಿ ತೊಗೊಳ್ಳೋದಿಲ್ವಲ್ಲ, ಅದಕ್ಕೆ swadishtalok25 ಅಂತ ಕೊಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಮತ್ತೆ ಕೇಳ್ತಾ ಇದೆ, ನಿಮಗೆ ಒಂದೇ ಸರಿ ತೊಗೊಳುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. swadishtalok25 ಅಂತ ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಪ್ರೆಸ್ ಮಾಡಿದ್ದಾದಮೇಲೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ, ಅಂದರೆ @ ಇದೆಲ್ಲ ಯೂಸ್ ಮಾಡಿಕೊಂಡು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್ ಯಾರಿಗೂ ಗೊತ್ತಾಗಬಾರ್ದಲ್ಲ, ನಾನು ಅದಕ್ಕೆ ಹೈಡ್ ಮಾಡಿದ್ದೀನಿ. ಪಾಸ್ವರ್ಡ್ನ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಪಾಸ್ವರ್ಡ್ ಟ್ರಿಕ್ಕಿ ಆಗಿದ್ದರೆ ಸೇಫ್ಟಿ ಇರುತ್ತೆ ಅಂತ ಅಷ್ಟೇ, ಬೇರೇನೂ ಇಲ್ಲ. ಇಲ್ಲಿ ಪಾಸ್ವರ್ಡ್ನ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ, ಎಸ್ ಐ ಆಮ್ ಇನ್ ಅಂತ ಕೊಡಬೇಕು. ನೀವು ಓದೋದಿದ್ರೆ ಓದ್ಬಿಟ್ಟು ಎಸ್ ಐ ಆಮ್ ಇನ್ ಅಂತ ಕೊಡಿ. ನೆಕ್ಸ್ಟು ನಿಮ್ಮ
ಚಾನಲ್ಲು ಹಾಗೆ ನಿಮ್ಮ ನೇಮು ಇಲ್ಲಿ ತೋರಿಸ್ತಾ ಇದೆ. ಸ್ವಾದಿಷ್ಟ ಲೋಕ ಅನ್ನೋದು ನಮ್ಮ ಹೆಸರು, ಹಾಗೆ ಸ್ವಾದಿಷ್ಟ ಲೋಕ 25@gmail.com ಅನ್ನೋದು ನಮ್ಮ ಇಮೇಲ್ ಅಡ್ರೆಸ್. ಇದು ನಾವೇ ಕೊಟ್ಟಿರೋಂಥ ಇನ್ಫಾರ್ಮೇಷನ್. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ, ಐ ಅಗ್ರಿ ಮೇಲೆ ಕೊಡಿ. ಇದಿಷ್ಟು ಕೂಡ ಯಾವ ರೀತಿಯಾಗಿ ಜಿಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡುವಂಥ ಪ್ರೋಸೆಸ್. ಇಲ್ಲಿಗೆ ನಿಮ್ಮ ಜಿಮೇಲ್ ಅಡ್ರೆಸ್ ಕ್ರಿಯೇಟ್ ಆಗೋಗಿದೆ. ನೀವು ಯಾವುದೇ ಸರ್ವಿಸಸ್ಗೆ ಬೇಕಾದರೂ ಈ ಜಿಮೇಲ್ ಅಡ್ರೆಸ್ನ ಕೊಟ್ಕೊಳ್ಬೋದು. ಆದರೆ ನಾವಿನ್ನೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಲ್ಲ, ಜಸ್ಟ್ ಇಮೇಲ್ ಅಡ್ರೆಸ್ನ ಮಾತ್ರ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಈಗ ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ಗೆ ಹೋಗಿ, ಯೂಟ್ಯೂಬ್ ಚಾನಲ್ಗಲ್ಲ, ಇನ್ನೂ ಕ್ರಿಯೇಟೇ ಆಗಿಲ್ಲ ಚಾನಲು. ಯೂಟ್ಯೂಬ್ ಅಪ್ಲಿಕೇಶನ್ಗೆ ಹೋಗಿ ಕೆಳಗಡೆ ಮೂಲೆಯಲ್ಲಿ ಆರ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದು ಪ್ರೊಫೈಲು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಒಂದು ಇಮೇಲ್ ಅಡ್ರೆಸ್ಸಿಂದ ನಾನು ವಿಸಿಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಅಪ್ಲಿಕೇಶನ್ನ. ಕೆಳಗಡೆ ಸ್ವಿಚ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಇಮೇಲ್ ಅಡ್ರೆಸ್ ಎಲ್ಲ ಬರುತ್ತೆ, ಅದರಲ್ಲಿ ಸ್ವಾದಿಷ್ಟ ಲೋಕ ಅಂತಲೂ ಕೂಡ ಇರುತ್ತೆ. ನೀವು ಯಾವುದು ಕ್ರಿಯೇಟ್ ಮಾಡಿರ್ತೀರೋ ಅದಿರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಚೇಂಜ್ ಆಗುತ್ತೆ ನೋಡಿ, ಕೆಳಗಡೆ ಆರ್ ಅಂತ ಇದ್ದಿದ್ದ ಹತ್ರ ಎಸ್ ಅಂತ ಬಂದಿದೆ. ಈಗ ಈ ಜಿಮೇಲ್ ಅಡ್ರೆಸ್ಸಿಂದ ನಾವು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀವಿ, ಇನ್ನೂ ಚಾನಲ್ ಕ್ರಿಯೇಟ್ ಆಗಿಲ್ಲ. ಮತ್ತು ಅದೇ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮತ್ತು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಾದಿಷ್ಟ ಲೋಕ ಅಂತ ಬಂದು ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ಬಂದಿದೆ, ನೀವು ನೋಡಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಎ ಚಾನಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಕೇಳುತ್ತೆ ಇಲ್ಲಿ ಪಿಕ್ಚರು. ನಿಮಗೆ ಯಾವುದಾದ್ರೂ ಪ್ರೊಫೈಲ್ ಫೋಟೋ ಬೇಕು ಅಂತಂದರೆ ಇಲ್ಲಿ ಪಿಕ್ಚರ್ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಹಾಕ್ಕೊಳ್ಬೋದು. ನೇಮ್ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಹ್ಯಾಂಡಲ್ನ ನಾನು ಚೇಂಜ್ ಮಾಡ್ಕೊಳ್ತಿದ್ದೀನಿ, ಅವರೇ ಸಜೆಸ್ಟ್ ಮಾಡ್ತಾರೆ. ಅದು ಬೇಡ ಅಂತ ಸ್ವಾದಿಷ್ಟ ಲೋಕ 25 ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಕ್ರಿಯೇಟ್ ಚಾನಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಾನಲ್ಲು ನೀಟಾಗಿ ಕ್ರಿಯೇಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲದೆ ಕ್ರಿಯೇಟ್ ಆಗಿದೆ. ಈ ಕ್ರಿಯೇಟ್ ಆಗಿರೋವಂಥ ಚಾನಲ್ನ ನಾವು ಎಲ್ಲಿ ನೋಡಬೇಕು ಅಂತ ಅಂದರೆ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು YT ಸ್ಟುಡಿಯೋ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ಲು ಈ YT ಸ್ಟುಡಿಯೋದಲ್ಲಿ ನೀವು ನೋಡಬೇಕಾಗುತ್ತೆ. ನಾನಿಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ತೋರಿಸ್ತಾ ಇದೆ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಸ್ವಾದಿಷ್ಟ ಲೋಕ ಚಾನಲ್ ಸ್ಟುಡಿಯೋದಲ್ಲಿ ನೀಟಾಗಿ ಕಾಣಿಸುತ್ತೆ. ವ್ಯೂಸು 0 ಬರ್ತಿದೆ, ಸಬ್ಸ್ಕ್ರೈಬರ್ಸ್ 0, ವಾಚ್ ಅವರ್ಸ್ 0, ಕಂಟೆಂಟ್ ಏನು ಕೂಡ ಹಾಕಿಲ್ಲ. ಅನಾಲಿಟಿಕ್ಸ್ ನೋಡಿದ್ರೆ ಅದು ಕೂಡ 0 ಬರುತ್ತೆ, ಯಾಕೆಂದರೆ ನಾವೇನು ಹಾಕಿಲ್ವಲ್ಲ ಅದಕ್ಕೆ. ಲಾಸ್ಟಿಗೆ ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅರ್ನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಮೂಲೆಯಲ್ಲಿ ಅರ್ನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ತೋರಿಸುತ್ತೆ. ಏನು ಸಬ್ಸ್ಕ್ರೈಬರ್ಸು 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ಸ್ ಆಗಬೇಕು. ಶಾರ್ಟ್ಸ್ ಮಾಡ್ತೀರಾ ಅಂತಂದರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇವತ್ತು ಯೂಟ್ಯೂಬ್ ಚಾನಲ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದಷ್ಟೇ ನಾವು ನೋಡಿರೋವಂಥದ್ದು. ಮೊದಲಿಗೆ ಒಂದು ಇಮೇಲ್ ಅಡ್ರೆಸ್ ಇರಬೇಕು, ಇಲ್ಲ ಅಂತಂದರೆ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಬೇಕು. ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾದಮೇಲೆ ಅದನ್ನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾವು ವಿಸಿಟ್ ಮಾಡಬೇಕು. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರ ಮಾಡಿಕೊಡ್ತೀನಿ.